ಸಾರಿಗೆ ಇಲಾಖೆಯ ನೌಕರರು ಏನು ನಾಳೆಯಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ತೇವೆ ಅಂತ ಹೇಳಿ ಕರೆ ಕೊಟ್ಟಿದ್ದಾರೆ. ಸಾರಿಗೆ ಇಲಾಖೆಯ ನೌಕರರ ಜೊತೆಗೆ ಭಾರತೀಯ ಜನತಾ ಪಕ್ಷ ನಿಲ್ಲತ್ತೆ. ಎರಡನೇದಾಗಿ ಸಾರಿಗೆ ಇಲಾಖೆಯನ್ನ ಸಮಾಧಿ ಮಾಡುವ ಮಟ್ಟಕ್ಕೆ ಈ ಸರ್ಕಾರ ಬಂದು ನಿಂತಿದೆ. ದುರಂತ ಏನು ಅಂದ್ರೆ ಸಾರಿಗೆ ಇಲಾಖೆಯ ಸಚಿವರಿಗೆ ತನ್ನ ಇಲಾಖೆಯ ಆರ್ಥಿಕ ಸ್ಥಿತಿಗತಿ ಏನು ಅನ್ನೋದೇ ಅರ್ಥ ಆಗಿಲ್ಲ. The transport minister doesn't knowing the fiscal position of his department. ತನ್ನ ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ ಬಹಳ ಲಾಭದಲ್ಲೇ ನಡೀತಾ ಇದೆ ಅಂತ. ಸಚಿವರೇ ಇಷ್ಟು ಅಜ್ಞಾನಿಗಳು ಆಗ್ಬಿಟ್ರೆ ಇನ್ನು ಜನಸಾಮಾನ್ಯರ ಪಾಡು ಏನಾಗತ್ತೆ? ಸೊ ಸಾರಿಗೆ ಇಲಾಖೆಯನ್ನ ಹಿಂದೆ ಬಹಳಷ್ಟು ಜನ ಸುಧಾರಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ವಿಶೇಷವಾಗಿ ನಿವೃತ್ತ IAS ಅಧಿಕಾರಿ ಉಪೇಂದ್ರ ತ್ರಿಪಾಠಿ ಅವರು ಬಿಎಂಟಿಸಿಯ ಎಂಡಿ ಆಗಿದ್ದಾಗ ಬಿಎಂಟಿಸಿಯನ್ನ ನಷ್ಟದಲ್ಲಿ ಇದ್ದಂತಹ ಸಂಸ್ಥೆಯನ್ನ ಲಾಭಕ್ಕೆ ತಂದ್ರು. ಅವರು ಆ ಇಲಾಖೆಯನ್ನ ಬಿಡುವಾಗ ಬಹಳಷ್ಟು ಆಸ್ತಿಯನ್ನ ಮಾಡಿದ್ರು. 700 ಕೋಟಿ ಹಣವನ್ನ ಡಿಪಾಸಿಟ್ ಇಟ್ಟಿದ್ರು. ಆದರೆ ಇವತ್ತು ಸರ್ಕಾರ ಸಂಪೂರ್ಣವಾಗಿ ದಿವಾಳಿಯಾಗಿ ಇಂತಹ ಪ್ರಾಮಾಣಿಕ ಅಧಿಕಾರಿಗಳು ಏನು ಆಸ್ತಿಯನ್ನ ಶೇಖರಣೆ ಮಾಡೋದಕ್ಕೆ ಆಸ್ತಿಯನ್ನ ಕೂಡಿಡೋದಕ್ಕೆ ಪ್ರಯತ್ನ ಮಾಡಿದ್ರು. ಈ ಸರ್ಕಾರ ಆ ಎಲ್ಲಾ ಆಸ್ತಿಗಳನ್ನ ಮಾರಾಟ ಮಾಡೋದಕ್ಕೆ ಹೊರಟಿದೆ. ಮಾರಾಟ ಮಾಡೋದಕ್ಕೆ ಕಾರಣ ಏನು ಅಂದ್ರೆ ಅಧಿಕಾರಿಗಳಿಗೆ ಸಂಬಳ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಸೊ ನಾನು ಇದೇ ಸರ್ಕಾರದ ಇಲಾಖೆಯ ದಾಖಲೆಯನ್ನ ಇಟ್ಕೊಂಡು ನಾನು ಮಾತನಾಡ್ತಾ ಇದ್ದೇನೆ. ಇದು ಡಿಸೆಂಬರ್ ಅಂತ್ಯಕ್ಕೆ, ಈ ಡಿಸೆಂಬರ್ ತಿಂಗಳ ಅಂತ್ಯಕ್ಕೆ ನಾವೇನು ಬರ್ತಾ ಇದ್ದೀವಿ, ಆಸ್ ಆನ್ ಟುಡೇ ಈ ಸರ್ಕಾರ ಸಾರಿಗೆ ಇಲಾಖೆಗೆ ಕೊಡಬೇಕಾದ ಬಾಕಿ ಹಣ 7,401 ಕೋಟಿ. ಯಾವ್ಯಾವುದು ಅಂತ ಹೇಳಿ ಡಿಟೇಲ್ ಹೇಳ್ತೀನಿ. ಭವಿಷ್ಯ ನಿಧಿ ನ್ಯಾಸ ಮಂಡಳಿಗೆ 2,500 ಕೋಟಿ ಬಾಕಿ ಉಳಿಸಿಕೊಂಡಿದೆ. ನಿವೃತ್ತ ನೌಕರರ ಬಾಕಿ 362 ಕೋಟಿ. ಸಿಬ್ಬಂದಿಗಳ ಬಾಕಿ ಪಾವತಿ, ಸರಬರಾಜುದಾರರ ಬಿಲ್ ಪಾವತಿ, ಇಂಧನ ಬಾಕಿ ಸೇರಿದಂತೆ 1,000 ಕೋಟಿ. ಎಂಇಸಿ ಕ್ಲೇಮ್ಸ್, ಇತರೆ ಬಿಲ್ಲುಗಳು, ನಿವೃತ್ತ ನೌಕರಿಗೆ ಪರಿಷ್ಕೃತ ಉಪಧನ ಮತ್ತೆ ರಜೆ ನಗದೀಕರಣ ಇವು ಸೇರಿ ಸುಮಾರು 700 ಕೋಟಿ. ಒಟ್ಟು ಸಾಲದ ಬಾಕಿ ಹೊಣೆಗಾರಿಕೆ ಎಲ್ಲವನ್ನ ಸೇರಿಸಿದ್ರೆ 5,614 ಕೋಟಿ. ಇದು ಕಮಿಟೆಡ್ ಎಕ್ಸ್ಪೆಂಡಿಚರ್ ಕೊಟ್ಟು ಮುಗಿಸಬೇಕಿತ್ತು. ಇದನ್ನ ಬಾಕಿ ಉಳಿಸ್ಕೊಂಡಿದೆ. ಈ ಬಾಕಿ ಉಳಿಸ್ಕೊಂಡಿದ್ದಕ್ಕೆ 10.5% ಬಡ್ಡಿಯನ್ನ ಕೂಡ ಕಟ್ಟಬೇಕಾಗತ್ತೆ ಈ ಸರ್ಕಾರ. ಎರಡನೇದು ಶಕ್ತಿ ಯೋಜನೆ 2023 ಮತ್ತೆ 24ನೇ ಸಾಲಿನ ಬಾಕಿ. ಈಗ 25, 26, 24, 25 ಆರ್ಥಿಕ ವರ್ಷ ಮುಗಿತಾ ಇದೆ. 23, 24ರ ಬಾಕಿ ಇವರು ಉಳಿಸ್ಕೊಂಡಿದ್ದು 1,180 ಕೋಟಿ. ಅದೇ ರೀತಿ ಈ ಡಿಸೆಂಬರ್ ವರೆಗೆ 24, 25ರಲ್ಲಿ ಬಾಕಿ ಉಳಿಸ್ಕೊಂಡಿದ್ದು ಸರಿಸುಮಾರು 607 ಕೋಟಿ.